श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमः प्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಏಕಾದಶ ಸರ್ಗದಲ್ಲಿ 16ನೇ ಶ್ಲೋಕ. ಸ್ವಯಮಿಂದಿರೈವ ಪತಿಮಾನಕರೀ ಗೃಹಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರೀ ದಶಶತೀ ಮಹಿತಾ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಯತ್ರ ವೈಕುಂಠ ವರ್ಣನೆ ಇದಲ್ಲ, ಭಗವನ್ಮಂದಿರೆ, ವೈಕುಂಠದಲ್ಲಿ ಇರುವ ಪರಮಾತ್ಮನ ಮನೆ, ಅಲ್ಲಿ ಪತ್ಯು ಸ್ವಭರ್ತು ಮಾನಃ ಸಂಭಾವನಾ ತಂ ಕರೋತಿ ಇತಿ ತಾದೃಶಿ. ಪರಮಾತ್ಮನ ಪೂಜೆಯನ್ನ ಮಾಡ್ತಾ ಇರ್ತಾರೆ ಲಕ್ಷ್ಮೀದೇವಿ. ಇಂದಿರಾ ಸ್ವಯಮೇವ ಕಿಂಕರೀಣಾಂ ದಾಸೀನಾಂ ದಶಶತ್ಯ ಸಹಸ್ರೇಣ ಮಹಿತಾ ಅಪಿ ಸಂಪೂಜಿತಾ ಅಪಿ. ಅಂದರೆ ಆ ಪರಮಾತ್ಮನ ಲಕ್ಷ್ಮೀನಾರಾಯಣರ ಸೇವೆಯನ್ನು ಮಾಡುವುದಕ್ಕಾಗಿ ದಾಸ ದಾಸಿಯರು ಎಷ್ಟು ಜನ ಇದ್ದಾರೆ? ದಶಶತ್ಯ, ಅಂದರೆ ಸಾವಿರಾರು ಜನ ಇದ್ದಾರಂತೆ. ಸಾವಿರಾರು ಜನ ಪೂಜೆ ಮಾಡಲಿಕ್ಕೆ ಸಿದ್ಧರಾಗಿ, ಸೇವೆ ಮಾಡೋದಕ್ಕೆ ಸಿದ್ಧರಾಗಿ ಇದ್ದರೂ ಕೂಡ ಸುತರಾಂ ಗೃಹಕರ್ಮ ಕುರುತೆ, ಸಮ್ಮಾರ್ಜನ ಲೇಪನಾದಿ ಗೃಹ ಕೃತ್ಯಂ, ಮನೆ ತೊಳೆಯೋದು, ಸಾರಿಸೋದು ಇತ್ಯಾದಿ ಕೆಲಸಗಳನ್ನ, ಗೋಮಯ ಲೇಪನ ಇತ್ಯಾದಿ ಮಾಡೋದು ಎಲ್ಲವನ್ನು ಕೂಡ ತಾನೇ ಮಾಡ್ತಾಳಂತೆ ಲಕ್ಷ್ಮಿ. ಯದ್ಯಪಿ ಜನ ಎಷ್ಟಿದ್ದಾರೆ? ಸಾವಿರಾರು ದಾಸ ದಾಸಿಯರು ಇದ್ದಾರೆ ಸೇವೆ ಮಾಡೋದಕ್ಕಾಗಿ. ಆದರೂ ಲಕ್ಷ್ಮಿ ತನ್ನ ಕೆಲಸ ತಾನೇ ಮಾಡ್ಕೋತಾಳೆ. ಅತ್ರ ಏತಾದೃಶೇ ಭೇಷ್ಮನಿ ಶ್ರಿಯಂ ಶೋಭಾಂ ಕೋ ವರ್ಣಯತಿ. ಅಂತ ವಿಚಿತ್ರವಾದ ಆ ಮನೆಯಲ್ಲಿ ಆ ಶೋಭೆ, ಮನೆಯ ಶೋಭೆ ಅದು, ಅದನ್ನ ಯಾರು ತಾನೇ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ? ಹಾಗೆ ಅಂತ. ನಕೋಪಿ ಬಹುದಾಸಿ ಸೇವಿತಾ ಅಪಿ, ಅನೇಕ ಸೇವಕ ಜನರು ಇದ್ದರೂ ಕೂಡ ರಮಾ ಲಕ್ಷ್ಮೀದೇವಿ ಸ್ವಯಂ ಪತಿ ಶುಶ್ರೂಷಣೆ ರಥಾ ಸತಿ, ಪತಿಯ ಸೇವೆಯಲ್ಲಿ ತಾನೇ ಆಸಕ್ತಳಾಗಿದ್ದು, ದಾಸಿ ಇವ, ಅವಳೊಬ್ಬ ದಾಸಿಯಂತೆ ಇದ್ದು, ಗೃಹ ಸಮ್ಮಾರ್ಜನ ಲೇಪನಾದಿ ಗೃಹ ಕೃತ್ಯಂ, ಮನೆ ತೊಳೆಯೋದು, ಲೇಪನ ಮಾಡೋದು ಇತ್ಯಾದಿ ಏನು ಮನೆ ಕೆಲಸಗಳಿದೆ ತಾನೇ ಮಾಡ್ತಾಳಂತೆ. ಏತತ್ ಶೋಭಾತಿಶಯಂ ಕೋ ವರ್ಣಯೇ, ಇಂಥ ಶೋಭಾತಿಶಯವನ್ನು ಯಾರು ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂತ ಅಭಿಪ್ರಾಯ. ಅನೇನ ಸ್ತ್ರೀಯಾಹ ಪತಿ ಶುಶ್ರೂಷಣಂ ಅವಶ್ಯಕಂ ಇತ್ಯುಕ್ತಂ ಭವತಿ. ಇದರಿಂದ ಏನು ಹೇಳಿದ ಹಂಗೆ ಆಯಿತು, ಸ್ತ್ರೀಯರಿಗೆ ಪತಿಯ ಸೇವೆ ಅತ್ಯವಶ್ಯಕ ಅಂತ ಹೇಳಿದಂತೆ ಆಯ್ತು. ಇದರ ಮೇಲೆ ಕೆಲವು ವಿಚಾರಗಳನ್ನ ನಾವು ನೋಡುವುದಾದರೆ, ಪುರಂದರದಾಸರು ಹೇಳ್ತಾರೆ ನೋಡಿ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡುತ್ತಿಹಳು. ಹಾಗೆ ಎಷ್ಟು ಜನ ಇದ್ರೂ ಕೂಡ ಪರಮಾತ್ಮನ ಸೇವೆಯನ್ನ ತಾನೇ ಮಾಡ್ತಾಳಂತೆ, ಇನ್ನೊಬ್ಬರಿಗೆ ಬಿಟ್ಟು ಕೊಡಲ್ಲ. ಅದೇ ತರ ನಮಗೂ ಪಾಠ ಇದು. ನಮ್ಮ ಮನೆಯ ಕೆಲಸವನ್ನ ನಾವೇ ಮಾಡಬೇಕು, ಕೆಲಸದವ್ರನ್ನ ಅವ್ರನ್ನ ಇವ್ರನ್ನ ಸೇರಿಸಬಾರದು ಹಾಗೆಂಬ ಒಂದು ಅಭಿಪ್ರಾಯ ಇಲ್ಲಿ ಇದೆ, ಮನೆ ಸಾರಿಸೋದಕ್ಕೆ ಇತ್ಯಾದಕ್ಕೆ. ಮುಂದಿನ ಕಮಲಾಪತಿ ಕಮಲಯ ಮಲಯ ಕಮನೀಯಯ ಕಮಲಲೋಚನಯ ಅಮೃತಾ ಹೀರಾಜ ಮೃದು ಭೋಗ ಗತ ಸ್ವರತೋಪಿ ತತ್ರ ರಮತೆ ಪರಮಃ. ಕಮಲಾಪತಿ ಕಮಲಯ ಅಮಲಯ ಕಮನೀಯಯ ಕಮಲಲೋಚನಯ ಅಮೃತಾಹಿರಾಜ ಮೃದು ಭೋಗಗತಃ ಸ್ವರತಃ ಅಪಿ ತತ್ರ ರಮತೆ ಪರಮಃ. ಪರಮಃ ಸರ್ವೋತ್ತಮನಾದ ಕಮಲಾಪತಿ ಶ್ರೀಪತಿ, ಅವನ ಎಂಥವ? ಸ್ವರತಃ ಅಂದ್ರೆ ಸ್ವರಮಣ ಅಂತ ಅರ್ಥ. ಪರಮಾತ್ಮನ ಆನಂದಕ್ಕೆ ಇನ್ನು ಯಾರ ಅಪೇಕ್ಷೆಯೂ ಇಲ್ಲ. ನೋಡಿ, ಇದು ಒಂದು ಮುಖ್ಯವಾದ ಒಂದು ಪಾಯಿಂಟ್ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಏನಾಗಬೇಕು? ಸ್ವರಮಣ. ಇಲ್ಲಿ ನಮಗೆ ಸ್ವ ಅಂದ್ರೆ ಪರಮಾತ್ಮ, ಪರಮಾತ್ಮನ ವಿಚಾರದಲ್ಲಿ ರಮಣರಾಗಬೇಕು ನಾವು. ಪರಮಾತ್ಮ ಅವನು ಸ್ವರಮಣ, ಅವನು ಪರಮಾತ್ಮ ಅಂದ್ರೆ ತಾನೇ ತನ್ನ ವಿಚಾರದಲ್ಲಿ ತಾನು ರಮಣನಾಗಿ ಇರ್ತಾನೆ ಹಾಗೆ ಅಂತ. ಸ್ವರತಃ ತಥಾಪಿ, ಆಗಿದ್ದರೂ ಕೂಡ ತತ್ರ ಉಕ್ತ ಗುಣ ವಿಶಿಷ್ಟೇ ಸ್ವಮಂದಿರೇ, ಹಿಂದೆ ಹೇಳಿದ ಅನೇಕ ವಿಲಕ್ಷಣವಾದ ಮನೆಗಳದು. ಆ ತನ್ನ ಮನೆಯಲ್ಲಿ ಅಮೃತಃ ಮುಕ್ತಃ, ಮೋಕ್ಷವನ್ನ ಹೊಂದಿದ ಸರ್ಪರಾಜ ಶಯ್ಯಾತ್ಮಕನಾಗಿ ಇದ್ದಾನೆ. ಶೇಷದೇವರು ಮೋಕ್ಷ ಹೊಂದಿದ ಮೇಲೂ ಕೂಡ ಅವ್ರು ಮಾಡುವ ಕೆಲಸ ಇಷ್ಟೇ, ಪರಮಾತ್ಮನ ಹಾಸಿಗೆಯಾಗಿ ಇದ್ದಾರೆ ಅವರು. ಅದಕ್ಕೆ ಇಲ್ಲೇ ಟ್ರೈನಿಂಗ್ ತಗೊಂಡಿರ್ತಾರೆ ಅವರು. ಇಲ್ಲೇ ಟ್ರೈನಿಂಗ್ ತಕೊಂಡು ಹೇಗೆ ದೇವರ ಬೆಡ್ ಆಗಬೇಕು ಅಂತ
ಎಲ್ಲ ಪ್ರಾಕ್ಟೀಸ್ ಮಾಡಿ, ಯಾಕೆ ಮೋಕ್ಷಕ್ಕೆ ಹೋದ ಮೇಲೆ ಅದೇ ಕೆಲಸ ಬರುತ್ತೆ. ಪರಮಾತ್ಮನ ಬೆಡ್ಡಿಂಗ್ ಆಗಿ ಇರ್ತಾರೆ, ಒಂದು ರೂಪದಿಂದ ಇರ್ತಾರೆ. ಏನು ಇದೇ ಕೆಲಸನ, ಇದಕ್ಕಾಗಿ ಆ ಮೋಕ್ಷ ಹಾಗೆಂತ ಕೆಲವರು ಕೇಳೋದು ಉಂಟು. ಎಷ್ಟೊತ್ತರಿ ಮಲ್ಕೊಂಡಿರೋದು, ಮಲಗಿ ಮಲಗಿ ನೋವಾಗ್ತದೆ ಹಾಗೆ ಅಂತ ಅದು ಹೇಳೋರು ಇದ್ದಾರೆ. ಆದ್ರೆ ಅದು ಮೋಕ್ಷ, ಅದು ಒಂದು ರೂಪದಿಂದ ಇರ್ತಾರೆ, ಇನ್ನೊಂದು ರೂಪದಿಂದ ಅನೇಕ ಭೋಗಗಳನ್ನ ಇಚ್ಛೆ ಪಟ್ಟವರು ಅವರು ಕೂಡ ಮಾಡ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಅಂತ ಮೃದುವಾದ ಶರೀರದಲ್ಲಿ ಇದ್ರೂ ಕೂಡ ಅಹೇ ಶರೀರಂ ಭೋಗಸ್ಯಾತ್ ಇತಿ ಹಲಹ ಹಾಗೆ ಅಂತ ತಿಳಿಸಿದಂತೆ, ಆ ಸರ್ಪದ ಹಾಸಿಗೆ ಇದೆ ನೋಡಿ, ಅದು ಮೃದುವಾಗಿ ಇರ್ತದಂತೆ, ತುಂಬಾ ಮೆತ್ತಗೆ ಇರ್ತದೆ ಆ ಸರ್ಪದ ಚರ್ಮ, ತುಂಬಾ ಸಾಫ್ಟ್ ಇರ್ತದೆ, ಮಲ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಅಂತ ಹೇಳ್ತಾರೆ. ನ ವಿದ್ಯತೆ ಮಲಂ ದುಃಖ ಸ್ಪೃಷ್ಟತ್ವಾದಿ ದೋಷಾಹ ಯಸ್ಯಾಹ. ಹಾಗಿದ್ರೂ ಕೂಡ ಪರಮಾತ್ಮ ದುಃಖ ಅಂದ್ರೆ ದೋಷ ಇಲ್ಲದವರಾದ ಕಮನೀಯ ಕಮಲದಂತ ಮನೋಹರವಾದ ಕಮಲದಂತ ಕಣ್ಣುಗಳು ಉಳ್ಳತಕ್ಕ ಕಮಲಯ ರಮೆ ಜೊತೆಗೆ ಲಕ್ಷ್ಮೀ ಜೊತೆಗೆ ಪರಮಾತ್ಮ ರಮತೆ ವಿಹಾರವನ್ನು ಮಾಡ್ತಾನೆ, ತನ್ನ ಮನೆಯಲ್ಲಿ ಲಕ್ಷ್ಮೀ ಜೊತೆಗೆ ವಿಹಾರವನ್ನು ಮಾಡ್ತಾನೆ ಹಾಗೆ ಅಂತ ಹೇಳ್ತಾರೆ. ಯದ್ಯಪಿ ಪರಮಾತ್ಮ ಎಂತವ ಅದಕ್ಕೆ ಅಷ್ಟು ಹೇಳಿದ್ರು. ಪರಮಾತ್ಮ ಸ್ವರಮಣ, ಕಮಲಾಪತಿ, ಸರ್ವೋತ್ತಮ, ಅಲ್ಲೇ ಶೇಷದೇವರು ಇದ್ದಾರೆ, ಮುಕ್ತರಾದ ಶೇಷದೇವರು ಇದ್ದಾರೆ. ಹಾಗಿದ್ರು ಪರಮಾತ್ಮ ರಮೆ ಜೊತೆಗೆ ಅಲ್ಲಿ ವಿಹಾರವನ್ನ ಮಾಡ್ತಾನೆ ಹಾಗೆ ಅಂತ. ಯಾಕೆ? ತನಗೆ ಬೇಕಾಗಿಲ್ಲ, ಲಕ್ಷ್ಮಿಗೆ ಆನಂದವನ್ನ ಕೊಡಬೇಕಾಗಿದೆ ಎನ್ನುವುದಕ್ಕಾಗಿ ಅಂತ ಅರ್ಥ. ತರುಣ ಪ್ರಭಾಕರ ಸಹಸ್ರರುಚಂ ಕನಕಾಂಬರಂ ಮಣಿಮಯಾಭರಣಂ ಹಸಿತಾನನೇಂದುಮರವಿಂದ ದೃಶಂ ತಮರೀಂದ್ರಧಾರಿಣಮನುಸ್ಮರತ. ಎಷ್ಟು ಚಂದ ಇದೆ ನೋಡಿ, ಅನುಸ್ಮರತ. ಅನುಸ್ಮರತ ಹಾಗೆಂದ್ರೆ ಸ್ಮರಣೆ ಮಾಡಿ ಅಂತ ಅರ್ಥ. ಅಂತ ಪರಮಾತ್ಮನ ರೂಪವನ್ನ ಸ್ಮರಣೆ ಮಾಡಿ. ಎಂತ ಪರಮಾತ್ಮನ ರೂಪ? ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ? ಸನಕಾದಿಗಳಿಗೆ ಹೇಳ್ತಾರೆ. ನಾವು ನೆನಪಿಟ್ಕೋಬೇಕು, ಈ ಕಾನ್ವರ್ಸೇಷನ್ ಶೇಷದೇವರು ಸನಕಾದಿಗಳಿಗೆ ಹೇಳಿದ್ದು. ಆಚಾರ್ಯರ ಶಾಸ್ತ್ರವನ್ನ ಮತ್ತೆ ಮತ್ತೆ ಓದಿದರೆ ಏನಾಗ್ತದೆ? ಮುಕ್ತಿಯೇ ಪರಮಪ್ರಸಾದ ಅಂತ ಹೇಳಿದರು. ವೈಕುಂಠ ಪ್ರಾಪ್ತಿನೇ ಮೋಕ್ಷವೇ ಪ್ರಧಾನ ಅಂತ ಹೇಳಿದರು. ಮೋಕ್ಷ ಅಂದ್ರೆ ಏನು ಎಂಬ ಅದಕ್ಕಾಗಿ ಇಷ್ಟೆಲ್ಲ ವೈಕುಂಠದ ವರ್ಣನೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಶೇಷದೇವರು ಹೇಳುವ ಮಾತು, ಸನಕಾದಿಗಳೇ ಯೂಯಂ, ನೀವು ಕೂಡ ಅನುಸ್ಮರತ, ಆ ಪರಮಾತ್ಮನ ರೂಪವನ್ನ ಧ್ಯಾನ ಮಾಡಿ ಅಂತ ಶೇಷದೇವರು ಉಪದೇಶ ಮಾಡ್ತಾರೆ. ಹೇಗಿರ್ಬೇಕು, ಯಾವ ರೂಪವನ್ನು ಚಿಂತನೆ ಮಾಡಬೇಕು ಹಾಗೆಂದ್ರೆ, ತರುಣ ಪ್ರಭಾಕರ ಸಹಸ್ರ ರುಚಂ, ಉದಯಿಸುವ ಸೂರ್ಯನಂತ, ಸಾವಿರಾರು ಉದಯಿಸುವ ಸೂರ್ಯನಂತ ಕಾಂತಿ ಇರತಕ್ಕವ ಹಾಗೆ ಅಂತ ಮಧ್ವಿಜಯದಲ್ಲಿ ಅದನ್ನೇ ಹೇಳಿದ್ರು. ನವದ್ಯುನಾಥ ಪ್ರತಿಮ ಪ್ರಭಾಯ ಹಾಗೆ ಆರಂಭದಲ್ಲಿ. ಕನಕಾಂಬರಂ, ಬಂಗಾರದಂತ ಬಣ್ಣ, ಮಣಿಮಯಾಭರಣಂ, ಅನೇಕ ಮಣಿಗಳಿಂದ ಮಾಡಲ್ಪಟ್ಟ ಆಭರಣಗಳು, ಮಣಿಮಯ ಅಷ್ಟು ಆಭರಣಗಳು, ಮತ್ತು ಹಸಿತಾನನೇಂದುಂ, ಮಂದಹಾಸದಿಂದ ಕೂಡಿದ ಮುಖ, ಅರವಿಂದ ದೃಶಂ, ಕಮಲದಂತ ಹರಳಿದ ಕಣ್ಣುಗಳು, ಅರೀಂದ್ರಧಾರಿಣಂ, ಕೈಯಲ್ಲಿ ಚಕ್ರವನ್ನ ಧರಿಸಿದವನಾಗಿ ಇರತಕ್ಕ ಆ ಪರಮಾತ್ಮನನ್ನ ಅನುಸ್ಮರತ, ನೀವು ಕೂಡ ಚಿಂತನೆ ಮಾಡಿ, ನಾರಾಯಣ ರೂಪವನ್ನ ಚಿಂತನೆ ಮಾಡಿ ಹಾಗೆ ಅಂತ ಹೇಳ್ತಾರೆ. ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ಮಾತ್ರ ಅದರಿಂದ ಈ ಶ್ಲೋಕ ಮತ್ತೆ ಮತ್ತೆ ನಾವು ಹೇಳ್ಕೋಬೇಕು. ಅನುಸ್ಮರತ ತಮರೀಂದ್ರಧಾರಿಣ ಅನುಸ್ಮರತ. ಯಾಕೆ? ದೇವರನ್ನ ಮರೆಯುವವರು ನಾವು. ಈ ಶ್ಲೋಕವನ್ನ ಎಲ್ಲರೂ ಬರೆದಿಟ್ಟುಕೊಂಡು ಹೋಗ್ತಾ ಬರ್ತಾ ಇದನ್ನ ಹೇಳ್ತಾ ಇದ್ರೆ, ದೇವರ ಈ ರೀತಿಯಾದ ರೂಪವನ್ನ ನಾವು ಚಿಂತನೆ ಮಾಡಿದ್ರೆ, ಸುಮಧ್ವಿಜಯ ಶ್ಲೋಕ ಒಂದು ಶ್ಲೋಕ ಚಿಂತನೆ ಮಾಡಿದ ಪುಣ್ಯ, ಪರಮಾತ್ಮನ ರೂಪವನ್ನ ಚಿಂತನೆ ಮಾಡಿದ ಪುಣ್ಯ, ಶೇಷದೇವರ ಪ್ರಸಾದ ವಿಶೇಷವಾಗಿ ಇನ್ನೇನು ನಾಗರ ಪಂಚಮಿ ಬರ್ತಾ ಇದೆ, ಅವತ್ತಿನ ದಿವಸ ಈ ಶ್ಲೋಕವನ್ನ, ಇದು ಶೇಷದೇವರು ಮಾಡಿದ ಉಪದೇಶ, ಇದು ಕೇವಲ ಸನಕಾದಿಗಳಿಗೆ ಮಾತ್ರ ತಿಳಿಬಾರದು, ಅವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಎಲ್ಲಾ ವೈಷ್ಣವರಿಗೂ ವಿಷ್ಣು ಭಕ್ತರಿಗೂ ಶೇಷದೇವರು ಮಾಡುವ ಉಪದೇಶ ಇದು. ಅದರಿಂದ ಈ ಸರ್ಗ ಇರ್ಬೋದು ಅಥವಾ ಈ ಶ್ಲೋಕ ಇರ್ಬೋದು, ಸಮಯ ಇದ್ದವರು ಈ ಸರ್ಗವನ್ನು ಓದಿದ್ರೆ ನಾಗಪಂಚಮಿ ದಿವಸ, ನಾಗ ಚತುರ್ಥಿ ದಿವಸ ವಿಶೇಷವಾಗಿ ಶೇಷದೇವರ ಅನುಗ್ರಹ ಆಗ್ತದೆ. ಅವರೇ ಹೇಳಿದ ಉಪದೇಶ ಇದು. ಆದ್ದರಿಂದ ಹಾಗೆ ಅಂತ ಚಿಂತನೆ ಮಾಡ್ತಾ ಅಂತ ಪರಮಾತ್ಮನನ್ನ ಧ್ಯಾನ ಮಾಡೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.